ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ. ಸರ್ಕ್ಯುಲರ್ ಹೆದ್ದಾರಿ ಅಂಗಸಂಸ್ಥೆಯಾದ ಡೆಕ್ಕನ್ ಟೂಲ್ವೇಲ್ ಲಿಮಿಟೆಡ್ DTL ಮಂಗಲ್ಗಿ ಟೂಲ್ ಪ್ಲಾಜಾದಲ್ಲಿ ರಸ್ತೆ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮಂಗಲ್ಗಿ ಟೂಲ್ ಪ್ಲಾಜಾದ ರಸ್ತೆ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸೆಕ್ಯೂರ್ ಹೆದ್ದಾರಿಯ ಅಂಗಸಂಸ್ಥೆಯಾದ ಡೆಕ್ಕನ್ ಟೋಲ್ ಲಿಮಿಟೆಡ್ DTL ಮಹಾರಾಷ್ಟ್ರ ಕರ್ನಾಟಕ ಗಡಿಯಿಂದ ಸಂಗಾರೆಡ್ಡಿ NH 65 145 ಕಿಲೋಮೀಟರ್ ಯೋಜನೆ ಹೆದ್ದಾರಿ ರಿಯಾಯಿತಿಯನ್ನು ನೀಡುತ್ತದೆ. ಇದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ 1 ತಿಂಗಳ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವು ಸಾರ್ವಜನಿಕ ರಸ್ತೆ ಸುರಕ್ಷತೆ ಮತ್ತು ಜಾಗೃತಿ ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಪಘಾತಗಳನ್ನು ತಡೆಗಟ್ಟುವುದು ಮತ್ತು ಸಾವು ನೋವುಗಳನ್ನು ಕಡಿಮೆ ಮಾಡುವಂಥ ಗಮನಹರಿಸುತ್ತದೆ. ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಪ್ರದೀಪ್ ಗುಂಟೆ ಅವರು ರಸ್ತೆ ಸುರಕ್ಷತೆ ಮಹತ್ವ ಮತ್ತು ಸಾರ್ವಜನಿಕ ಸುರಕ್ಷೆ ಖಚಿತಪಡಿಸಿಕೊಳ್ಳಲು ತಡೆಗಟ್ಟುಕೊಳ್ಳಬಹುದಾದ ಉಪಕ್ರಮಗಳು ಕುರಿತು ಪ್ರಮುಖ ಭಾಷಣ ಮಾಡಿದ್ದರು ಮತ್ತು NHAI ಪ್ರಾಧಿಕಾರದ ವಿವಿಧ ಸುರಕ್ಷತಾ ಉಪಕ್ರಮಗಳ ಕುರಿತು ತಕ್ಷಣ ಕ್ರಮ ಕೈಗೊಂಡಿದ್ದಕ್ಕಾಗಿ ಅವರನ್ನು ಶ್ಲಾಘಿಸಿದರು. DTL ಯೋಜನೆಯ ಮುಖ್ಯಸ್ಥ ರಾಜೇಶ್ ವಿಚಾರೆ, ಸಂಜೋಗ್ ಡೋಂಗ್ರೆ, ಉಪ ಪೊಲೀಸ್ ಅಧಿಕಾರಿ ಶ್ರೀ ನ್ಯಾಮಗೌಡ ಅವರೊಂದಿಗೆ ಉಪಸ್ಥಿತರಿದ್ದರು. ಪ್ರಯಾಣಿಕರು ಹೆಲ್ಮೆಟ್ ಮತ್ತು ಸುರಕ್ಷತಾವನ್ನು ಧರಿಸುವಂತೆ ವಿನಂತಿಸುವ ಯಮಧರ್ಮ ರಾಜ್ಯದ ಪಾತ್ರ ವಿಶೇಷ ಆಕರ್ಷಣೆಯಾಗಿತ್ತು. ಈ ಸಂದರ್ಭದಲ್ಲಿ ಮಂಗಲ್ಗಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಗೂ ಸೇಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ರಸ್ತೆ ಸುರಕ್ಷತೆ ಬಗ್ಗೆ ಕಿರು ನಾಟಕ ಪ್ರದರ್ಶನ ಹಾಗೂ ಹಲವು ರೀತಿಯ ನೃತ್ಯಗಳು ಮಾಡುವ ಮುಖಾಂತರ ರಸ್ತೆ ಸುರಕ್ಷತೆ ಬಗ್ಗೆ ಜನರಲ್ಲಿ ತಿಳುವಳಿಕೆ ಹೇಳಿಕೊಟ್ಟರು. ರಸ್ತೆ ಸುರಕ್ಷತೆ ಅಂಗವಾಗಿ ಇಂದು ಮಂಗಲ್ಗಿ ಟೂಲ್ ಪ್ಲಾಜಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಯಿತು. ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಪ್ರದೀಪ್ ಗುಂಟೆ, ಮಹೇಶ್ B ಪಾಟೀಲ್, ಪ್ರಾಜೆಕ್ಟ್ ಡೈರೆಕ್ಟರ್ ಕಲಬುರಗಿ, DTL ಯೋಜನಾ ಮುಖ್ಯಸ್ಥ ರಾಜೇಶ್ ವಿಚಾರೆ, ಸಂಜೋಗ್ ಡೋಂಗ್ರೆ ಹಾಗೂ ಉಪ ಪೊಲೀಸ್ ಅಧಿಕಾರಿ ನ್ಯಾಮಗೌಡ, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅಲ್ಲಾಪುರೆ ಹಾಗೂ ಹಲವರು ಉಪಸ್ಥಿತರಿದ್ದರು. Vital point of interaction between our computers and our staff, and the responsibility lies on us to ensure that the safety awareness is created among all the staff. I would like to thank the Superintendent of Police for taking his valuable time to join us today, and also thank the DSP sir, CPI sir, NHI PD sir, and RE sir. So at the outset, sir, this is actually 145 kilometers project stretch. 74 kilometers of stretches in the Karnataka. ಬರುತ್ತದೋ ಅಷ್ಟು ಮಾಡ್ತೀರಾ? ನಿಮ್ಮ ತಂದೆ ತಾಯಿಗಳಿಗೂ, ನಿಮ್ಮ ಪೇರೆಂಟ್ಸ್ಗೂ, ಅಕ್ಕಪಕ್ಕದವ್ರಿಗೂ, ನಿಮ್ಮ ಸ್ನೇಹಿತರಿಗೂ, ಬಸ್ ಡ್ರೈವರ್ಗಳಿಗೂ, KSRTC ಬಸ್ ಡ್ರೈವರ್ಗಳಿಗೂ, ನಿಮ್ಮ ಸ್ಕೂಲ್ ಬಸ್ ಡ್ರೈವರ್ಗಳಿಗೂ ಕೂಡ ರಾಂಗ್ ರೂಟ್ ಕರ್ಕೊಂಡು ಹೋಗಬೇಡಿ ಅಂತ ನೀವು ಧ್ವನಿ ಎತ್ತಿ ಜೋರಾಗಿ ಧೈರ್ಯದಿಂದ ಮಾತಾಡಿದ್ರೇನೆ ಅವರಲ್ಲಿ ಬದಲಾವಣೆ ಬರುತ್ತದೆ. ಓಕೆ, ಈಗ ನಾನು ನಮ್ಮ ಚಿಟುಗುಪ್ಪ ಕ್ರಾಸ್ ಇರುತ್ತಲ್ಲ, ಚಿಟುಗುಪ್ಪ ನಿಂಬೂರ ಆ ಕ್ರಾಸ್ ಕಡೆ ಎಷ್ಟೋ ಸತಿ ಹೈ ಸ್ಪೀಡಲ್ಲಿ ಬೈಕ್ಸು, ಈವನ್ ಆಟೋಗಳು ಬರುವುದು, ಲೆಫ್ಟ್ ಸೈಡಿಂದ ಬರ್ತಾರೆ, ನೇರವಾಗಿ ಹೈವೇ ಹತ್ತಿದ ತಕ್ಷಣ ಸ್ವಲ್ಪ ಆಚೆ ಹೋಗಿ 1-2 ಕಿಲೋಮೀಟರ್ ದೂರ ಹೋಗಿ U-ಟರ್ನ್ ತಗೊಂಡು ಲೆಫ್ಟ್ ಸೈಡ್ ಬರಬೇಕು ನ್ಯಾಷನಲ್ ಹೈವೇಗೆ. ಬಟ್ ಅವರು ನಮಗಷ್ಟು ಸಮಯ ಇಲ್ಲ, ಪೆಟ್ರೋಲ್ ಖರ್ಚು ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಹೈವೇಗೆ ಡೈರೆಕ್ಟ್ಲಿ ರಾಂಗ್ ಸೈಡೆ ಹತ್ತುವುದನ್ನು ಎಷ್ಟೋ ಸತಿ ಗಮನಿಸಿದೆ. ಎಷ್ಟೋ ಸತಿ ನಾನು ಶಾಸ್ತ್ರಿ ಅವ್ರಿಗೂ ಕಾಲ್ ಮಾಡಿದೆ, ನಮ್ಮ ಇನ್ಸ್ಪೆಕ್ಟರ್ಗೂ ಕಾಲ್ ಮಾಡಿದೆ, DSPಗೂ ಕಾಲ್ ಮಾಡಿದೆ. ಈ ರೀತಿ ಹೈ ಸ್ಪೀಡಲ್ಲಿ ರಿವರ್ಸಲ್ಲಿ ರಾಂಗ್ ಸೈಡಲ್ಲಿ ಬರ್ತಾ ಇದ್ದಾಗ ಹೈವೇ ಮೇಲೆ ಹೋಗುವ ಯಾವುದಾದ್ರೂ ಒಂದು ಡಿಕ್ಕಿ ಹೊಡೆದ್ರೆ ಒಂದು ಜೀವ ಹೋದ್ರೂ ಸಹ ಆ ಕುಟುಂಬಕ್ಕೆ ಯಾರು ತೀರಿಸಲಾರದ ಒಂದು ದೊಡ್ಡ ಆಘಾತ ಆಗುತ್ತದೆ. ಸೊ ಎಷ್ಟೋ ಸತಿ ನಾನು ಇನ್ಸ್ಪೆಕ್ಟರ್ ಮಾತಾಡಿದೆ, ಇದೇನು ಮಾಡ್ಬೋದು, ಅಲ್ಲೇನಾದರೂ ಒಂದು ಡಿವೈಡರ್ ಥರ ಮಾಡಿದ್ರೆ ಅಲ್ಲಲ್ಲೇ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾರಲ್ಲ ಅನ್ನುವ ಚರ್ಚೆ ಕೂಡ ನಡೆಸಿದ್ವಿ. ಶಾಸ್ತ್ರಿ ಅವರು ನಮ್ಮ ಇವರು ಎಲ್ಲರೂ ನನ್ನ ಆಫೀಸ್ಗೆ ಬಂದು ಏನೇನು ಮಾಡಬಹುದು ಸರ್ ಅಂತ ಚರ್ಚೆ ಮಾಡಿದ್ದಾಗ ಒಬ್ಬ SP ಆಗಿ ನೀವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ಬರೆದ್ರೆ ಈ ರೀತಿ ಆಕ್ಸಿಡೆಂಟ್ಗಳು ಆಗುವ ಸಾಧ್ಯತೆಗಳಿವೆ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು
ಪರಿಷ್ಕಾರ ಹುಡುಕಾಡಿ ನಮಗೆ ಮಾಡಿಕೊಡಿ ರೋಡ್ ಸೇಫ್ಟಿಗಾಗಿ ಅಂತ ಅವ್ರಿಗೆ ಬರೆದ್ರೆ ಖಂಡಿತ ಅವ್ರ ಕಡೆಯಿಂದ ಸ್ಪಂದನೆ ಬರ್ತದೆ ಅಂತ ಹೇಳಿದ್ದಾರೆ. ಬಟ್ ನನಗೆ ನಂಬಿಕೆ ಇಲ್ಲ. ಈ ಪತ್ರಗಳು ಬರೆಯುವುದು, ನಾವೇನೋ ಕೇಳುವುದು, ಅದಕ್ಕೆ ಉತ್ತರ 6 ತಿಂಗಳ ನಂತರ ಬರುವುದು, ಅದಕ್ಕೆ ಮತ್ತೆ ಏನಾದರೂ ಒಂದು ರಿಮಾರ್ಕ್ ಬರುವುದು, ಮತ್ತೆ ನಾವು ಇನ್ನೊಂದು ಲೆಟರ್ ಪ್ರೊಸೀಡಿಂಗ್ಸ್ ಮಾಡೋದು ನಂಬಿಕೆ ಇರಲಿಲ್ಲ ನನಗೆ. ಆದರೂ ಸಹ ಅವರು ಹೇಳಿದ್ರಿಂದ ಒಂದು ಪತ್ರ ಬರೆದಿದೆ. ಈ ರೀತಿ ದಯವಿಟ್ಟು ಒಂದು ಸರ್ವಿಸ್ ರೋಡ್ ಆದ್ರೂ ಕೊಡಿ. ಸರ್ವಿಸ್ ರೋಡ್ ಅಂದ್ರೆ ಹೈವೇ ಬಿಟ್ಟು ಆ ಕಡೆ ಒಂದು ಸಣ್ಣ ರೋಡ್ ಹಾಕ್ತಾರೆ. ಅವ್ರು ರೋಡ್ ಕ್ರಾಸ್ ಮಾಡುವ ಅವಶ್ಯಕತೆ ಇಲ್ಲ, ಲೆಫ್ಟ್ ಇಂದಲೇ ಹೋಗ್ಬೋದು ಅವರು ಸರ್. ಬಟ್ ಸರ್ವಿಸ್ ರೋಡ್ ಅಂದ್ರೆ ತುಂಬಾ ಖರ್ಚಿನ ವ್ಯವಹಾರ. ಒಂದು 1 ಕಿಲೋಮೀಟರ್ ರೋಡ್ ಹಾಕಬೇಕಾದ್ರೆ ಕೋಟಿ ಖರ್ಚಾಗ್ತದೆ. ಮತ್ತೆ ಅಷ್ಟು ಫಂಡ್ಸ್ ಕೊಡ್ತಾರೋ ಇಲ್ವೋ, ಆಮೇಲೆ ಆ ಜಮೀನು ಯಾರ್ಯಾರ್ದಿದೆನೋ ಅವ್ರ ಕಡೆಯಿಂದ ನಾವು ಜಮೀನು ಪರ್ಚೇಸ್ ಮಾಡ್ಕೋಬೇಕು ಗವರ್ಮೆಂಟ್ ಕಡೆಯಿಂದ. ಇಷ್ಟೆಲ್ಲ ಹೇಳಿದ್ದಾರೆ. ಆಗ್ತದೋ ಆಗುದಿಲ್ವೋ ಅಂತ ಅಂದ್ಕೊಂಡಿದೆ. ಬಟ್ ವಿತಿನ್ 2 ಮಂತ್ಸ್ 3 ಮಂತ್ಸ್ ಅಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಅವರು, ಡೆಕ್ಕನ್ ಟೋಲ್ವೇಸ್ ಅವರು ಅದನ್ನು ಫಾಲೋ ಅಪ್ ಮಾಡಿ ಅದರ ಅವಶ್ಯಕತೆಯನ್ನ ಮೇಲೆ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ತಿಳಿಸಿ ಆ ಸರ್ವಿಸ್ ರೋಡ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದರಿಂದ ನಾನು ತುಂಬಾ ಸಂತೋಷವಾಗಿ ಇವತ್ತು ಮನಸ್ಫೂರ್ತಿಯಾಗಿ ಸಂತೃಪ್ತನಾಗಿ ನಾನು ಇವತ್ತು ಈ ಫಂಕ್ಷನ್ಗೆ ಬಂದಿದ್ದೇನೆ. ನಾನು सर थैंक यू वेरी मच आपका टाइम हमें देने के लिए। जैसे हम एज अ ऑर्गेनाइजेशन हम लोग ऐसे ये हमारा हमेशा सोच रहा है कि सबसे पहले सुरक्षा आती है, राइट। तो इसीलिए हम एवरी हमारे जो सेफ्टी प्रोग्राम रहेगा उसमें हम लोग स्कूल के बच्चों को इन्वॉल्व करते हैं। उसके पीछे यही सोच रही है, अगर आज बच्चे जो है हमारे देश का भविष्य है, अगर ये आज सुरक्षा के बारे में समझेंगे तो कल जाकर एक सुजान नागरिक बनेंगे और जो भी सुरक्षा के जो नियम हैं वो आगे जाकर उसका पालन करेंगे। जिधर तक सुरक्षा की बात आती है, इस साल ನಮ್ಮ ಪ್ರಯಾಣ ಸುಖಕರವಾಗಿರಲಿ, ನೆಮ್ಮದಿಯಾಗಿರಲಿ, ಸ್ಮೂತ್ ಆಗಿರಲಿ. ರೋಡ್ ಮೇಲೆ ಪ್ರಯಾಣ ಮಾಡುತ್ತಿರುವ ನಮಗೆ ಯಾರಿಗೂ ಕೂಡ ಸ್ವಲ್ಪ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ